ಅಫ್ಘಾನ್ನಲ್ಲಿ ಹೇಗಿತ್ತು ಭಾರತದ ಮೆಗಾ ಏರ್ಲಿಫ್ಟ್? ಅಫ್ಘಾನ್ನಿಂದ ಎಷ್ಟು ಜನ ಕನ್ನಡಿಗರು ಭಾರತಕ್ಕೆ ಮರಳಿದ್ದಾರೆ? ರಾಜ್ಯಾದ್ಯಂತ ಶಾಲಾ ಕಾಲೇಜು ಓಪನ್ಗೆ ಕೌಂಟ್ಡೌನ್. ಕೋಟಿ ಕೋಟಿ ವಂಚಿಸಿರೋ ಸ್ವಾಮಿಗೆ ಕಾಡ್ತಿರೋ ರೋಗಗಳು ಎಷ್ಟು? ಇದೆಲ್ಲವನ್ನು ನೋಡೋಣ ನ್ಯೂಸ್ ಟಾಪ್ 9ನಲ್ಲಿ. ತಾಲಿಬಾನ್ ತೆಕ್ಕೆಯಿಂದ ಪಾರಾಗಿ ಬಂದ ಭಾರತೀಯರು. ಹೇಗಿತ್ತು ಅಫ್ಘಾನ್ನಲ್ಲಿ ಭಾರತದ ರೋಚಕ ಮೆಗಾ ಏರ್ಲಿಫ್ಟ್? ಅಫ್ಘಾನ್ ಸಂಸದರು ಬಿಚ್ಚಿಟ್ಟ ಉಗ್ರರ ಕರಾಳ ಅನುಭವಗಳು ಏನು? ನೋಡೋಣ ತಾಲಿಬಾನ್ ರಕ್ಕಸ ರೂಪ ನ್ಯೂಸ್ ಟಾಪ್ 9ನಲ್ಲಿ. ತಾಲಿಬಾನಿಗಳ ಮೃತ್ಯುಕೂಪದಿಂದ ಬಚಾವಾಗಿದ್ದು ಅಫ್ಘಾನ್ನಲ್ಲಿ ಭಾರತ ಮೆಗಾ ಏರ್ಲಿಫ್ಟ್ ಮಾಡಿದೆ. 107 ಜನರನ್ನ ಹೊತ್ತ ವಿಮಾನ ಗಾಜಿಯಾಬಾದ್ನಲ್ಲಿ ಲ್ಯಾಂಡ್ ಆಗಿದ್ದು ಭಾರತೀಯರು ಮರಳಿ ತವರಿಗೆ ಬಂದಿದ್ದಾರೆ. ತಾಲಿಬಾನ್ ತೆಕ್ಕೆಯಿಂದ ಭಾರತೀಯರು ಪಾರಾಗಿ ಬಂದಿದ್ದೇ ರೋಚಕವಾಗಿದ್ದು ತಾಯ್ನಾಡಿಗೆ ಕಾಲಿಟ್ಟಲೇ ಕಣ್ಣೀರು ಇಟ್ಟಿದ್ದಾರೆ. ಅಫ್ಘಾನಿಸ್ತಾನದಲ್ಲಿ ಸಿಖ್ ಹಿಂದೂಗಳ ಪರಿಸ್ಥಿತಿ ಬಗ್ಗೆ ಭಾರತಕ್ಕೆ ಮರಳಿದವರು ಮಾಹಿತಿ ನೀಡಿದ್ದು ಅಫ್ಘಾನ್ನಲ್ಲಿ ಭಾರತೀಯರಿಗೆ ತಾಲಿಬಾನಿಗಳಿಂದ ಭಾರೀ ಅಪಾಯ ಎದುರಾಗಿದೆ. ಅಫ್ಘಾನಿಸ್ತಾನದಲ್ಲಿ ಭಾರತ ಮತ್ತೊಂದು ಏರ್ಲಿಫ್ಟ್ ಮಾಡಿದ್ದು ಅಫ್ಘಾನಿಸ್ತಾನದಿಂದ ಭಾರತಕ್ಕೆ 107 ಭಾರತೀಯರು ವಾಪಸ್ಸಾಗಿದ್ದಾರೆ. ದೋಹಾದಿಂದ ಗಾಜಿಯಾಬಾದ್ನ ಹಿಂಡನ್ ಏರ್ಬೇಸ್ಗೆ ಭಾರತದ ಸೇನಾ ವಿಮಾನ C-17 ಬಂದಿಳಿದಿದೆ. ಅಫ್ಘಾನ್ನಿಂದ ಒಟ್ಟು 168 ಮಂದಿಯನ್ನ ಏರ್ಲಿಫ್ಟ್ ಮಾಡಲಾಗಿದ್ದು ಅಫ್ಘಾನ್ನ ಹಿಂದೂಗಳು ಸಿಖ್ಖರನ್ನ ರಕ್ಷಣೆ ಮಾಡಲಾಗಿದೆ. ಈಗಾಗಲೇ 2 ಬಾರಿ ಅಫ್ಘಾನ್ನಿಂದ ಏರ್ಲಿಫ್ಟ್ ಮಾಡಿದ್ದ ಭಾರತ ಇದೀಗ C-17 ವಿಮಾನದ ಮೂಲಕ 3ನೇ ಬಾರಿ ಯಶಸ್ವಿ ಏರ್ಲಿಫ್ಟ್ ಮಾಡಿದೆ. ಅಫ್ಘಾನಿಸ್ತಾನದ ಕರಾಳ ಅನುಭವವನ್ನ ಭಾರತ ಮೂಲದ ಅಫ್ಘಾನಿಸ್ತಾನ ಸಂಸದ ನರೇಂದ್ರ ಸಿಂಗ್ ಬಿಚ್ಚಿಟ್ಟಿದ್ದಾರೆ. ತಾಲಿಬಾನಿಗಳ ಕ್ರೌರ್ಯ ಬಹಿರಂಗಪಡಿಸಿದ್ದು ಅಟ್ಟಹಾಸದಿಂದ ಅಫ್ಘಾನ್ನಲ್ಲಿ ಭಾರತೀಯರಿಗೆ ಭಾರೀ ಅಪಾಯ ಎದುರಾಗಿದೆ. ಸಿಖ್ ಹಿಂದೂಗಳಿಗೆ ಅಫ್ಘಾನ್ನಲ್ಲಿ ಅಪಾಯ ಹೆಚ್ಚಿದೆ ಅಂತ ಭಾರತ ಮೂಲದ ಅಫ್ಘಾನ್ ಸಂಸದ ನರೇಂದ್ರ ಸಿಂಗ್ ಹೇಳಿದ್ದಾರೆ. ಸರ್ಕಾರ ಇಲ್ಲ, ಭದ್ರತೆ ಇಲ್ಲ, ಏನೂ ಇಲ್ಲ ಎಂದು ನರೇಂದ್ರ ಸಿಂಗ್ ತಿಳಿಸಿದ್ದಾರೆ. ನಾವು ಬದಲಾಗಿದ್ದೇವೆ ಅಂತ ಹೇಳಿದ್ದ ತಾಲಿಬಾನ್ ಉಗ್ರರ ರಕ್ಕಸ ರೂಪ ಬಯಲಾಗಿದೆ. ತಾಲಿಬಾನಿಗಳು ಅಫ್ಘಾನ್ ಸಂಸದರ ಮನೆಗೆ ನುಗ್ಗುತ್ತಿದ್ದಾರೆ, ರಾಜಕಾರಣಿಗಳ ಮನೆಗಳಲ್ಲಿ ತಲಾಶ್ ನಡೆಸುತ್ತಿದ್ದಾರೆ ಅಂತ ಭಾರತ ಮೂಲದ ಅಫ್ಘಾನಿಸ್ತಾನ ಸಂಸದ ನರೇಂದ್ರ ಸಿಂಗ್ ಹೇಳಿದ್ದಾರೆ. ಹಣ, ಕಾರುಗಳನ್ನ ತಾಲಿಬಾನಿಗಳು ದೋಚುತ್ತಿದ್ದಾರೆ. ನಿತ್ಯವೂ 4-5 ಬಾರಿ ಮನೆಗಳಿಗೆ ನುಗ್ಗುತ್ತಿದ್ದಾರೆ. ಸಾಮಾನ್ಯ ಜನರಂತೂ ದೇಶ ತೊರೆಯೋಕೆ ಮುಂದಾಗಿದ್ದು ಕಾಬೂಲ್ ಏರ್ಪೋರ್ಟ್ನ ಪ್ರತಿ ಗೇಟ್ನಲ್ಲಿ 4ರಿಂದ 5 ಸಾವಿರ ಜನರಿದ್ದಾರೆ ಅಂತ ಸಂಸದ ನರೇಂದ್ರ ಸಿಂಗ್ ಹೇಳಿದ್ದಾರೆ. ತಾಲಿಬಾನಿಗಳಲ್ಲಿ ಯಾರು ಒಳ್ಳೆಯವರು, ಯಾರು ಕೆಟ್ಟವರು ಅಂತ ಗೊತ್ತಾಗಲ್ಲ ಎಂದು ಭಾರತ ಮೂಲದ ಅಫ್ಘಾನ್ ಸಂಸದ ನರೇಂದ್ರ ಸಿಂಗ್ ಹೇಳಿದ್ದಾರೆ. ಕೆಲ ತಾಲಿಬಾನಿಗಳು ಅಫ್ಘಾನಿಸ್ತಾನ ಬಿಟ್ಟು ಹೋಗಬೇಡಿ, ನಿಮ್ಗೆ ಸಮಸ್ಯೆ ಆಗದಂತೆ ಭದ್ರತೆ ನೀಡ್ತೇವೆ ಅಂದ್ರು. ಆದ್ರೆ ಯಾರು ಹೇಗೆ ವರ್ತಿಸ್ತಾರೆ ಅನ್ನೋದೇ ತಿಳಿಯೋದಿಲ್ಲ. ನಮ್ಗೆ ತಾಲಿಬಾನಿಗಳು ತೊಂದರೆ ಕೊಟ್ಟರು, ನಾವು ತಾಲಿಬಾನಿಗಳ ಕೈಯಿಂದ ತಪ್ಪಿಸಿಕೊಂಡು ಬಂದೆವು ಎಂದು ಸಂಸದ ನರೇಂದ್ರ ಸಿಂಗ್ ತಿಳಿಸಿದ್ದಾರೆ. ಅಫ್ಘಾನಿಸ್ತಾನದಿಂದ ಮೊದಲ ಹಿಂದೂ ಸಂಸದೆ ಅನಾರ್ಕಲಿ ಕೌರ್ ಹೊನಾರಿಯಾರ್ ತಾಯ್ನಾಡಿಗೆ ಮರಳಿದ್ದಾರೆ. ಪಂಜಾಬ್ ಮೂಲದ ಅನಾರ್ಕಲಿ ಕೌರ್ರನ್ನ ಏರ್ಲಿಫ್ಟ್ ಮಾಡಲಾಗಿದೆ. 2010ರಲ್ಲಿ ಅಫ್ಘಾನಿಸ್ತಾನ ಸಂಸದೆಯಾಗಿ ಅನಾರ್ಕಲಿ ಕೌರ್ ಆಯ್ಕೆಯಾಗಿದ್ರು. ನಮ್ಮನ್ನ ರಕ್ಷಣೆ ಮಾಡಿದ ಭಾರತಕ್ಕೆ ಚಿರಋಣಿ ಅಂತ ಅನಾರ್ಕಲಿ ಕೌರ್ ಹೇಳಿದ್ದಾರೆ. ತಾಲಿಬಾನ್ ಕೈವಶವಾಗಿರೋ ಅಫ್ಘಾನಿಸ್ತಾನ ನೆಲದ ಕರಾಳತೆಯನ್ನ ಅಫ್ಘಾನ್ ಮಹಿಳೆ ತೆರೆದಿಟ್ಟಿದ್ದಾರೆ. ತಾಲಿಬಾನ್ ರಾಕ್ಷಸರ ರಕ್ಕಸ ರೂಪ ಬಹಿರಂಗ ಮಾಡಿದ್ದು ಅಫ್ಘಾನ್ನಲ್ಲಿ ಕ್ಷಣ ಕ್ಷಣಕ್ಕೂ ಪರಿಸ್ಥಿತಿ ಘನಘೋರವಾಗಿದೆ ಅಂತ ಹೇಳಿದ್ದಾರೆ. ತಾಲಿಬಾನ್ ಉಗ್ರರು ನನ್ನ ಮನೆಗೆ ಬೆಂಕಿಯನ್ನ ಹಚ್ಚಿದ್ರು, ಅಫ್ಘಾನಿಸ್ತಾನದಿಂದ ನಾವು ಪಾರಾಗಿ ಬಂದಿದ್ದೇ ಪವಾಡ ಅಂತ ಅಫ್ಘಾನ್ ಮಹಿಳೆ ಹೇಳಿದ್ದಾರೆ. ಅಫ್ಘಾನಿಸ್ತಾನದ ಕಾಬೂಲ್ ಏರ್ಪೋರ್ಟ್ ಸದ್ಯ ಅಮೆರಿಕದ ನಿಯಂತ್ರಣದಲ್ಲಿದೆ. ಆದರೆ ಕಾಬೂಲ್ ಏರ್ಪೋರ್ಟ್ಗೆ ಹೋಗೋದೇ ದೊಡ್ಡ ಸವಾಲಾಗಿದೆ. ಕಾಬೂಲ್ ಏರ್ಪೋರ್ಟ್ಗೆ ಆಗಮಿಸಲು ನಾವು ಪರದಾಡಿದ್ದೆವು. ಭಾರತದ ಅಣ್ಣ ತಂಗಿಯರು ನಮ್ಮ ರಕ್ಷಣೆಗೆ ಬಂದಿದ್ರು ಅಂತ ಅಫ್ಘಾನ್ ಮಹಿಳೆ ಹೇಳಿದ್ದಾರೆ. ತಾಲಿಬಾನ್ ಉಗ್ರರಿಂದ ಪಾರಾಗಿ ಮಕ್ಕಳ ಜೊತೆ ಬಂದಿದ್ದೇನೆ. ಭಾರತ ನೆರವಿಗೆ ಬಂದು ಪ್ರಾಣ ಉಳಿಯುವಂತೆ ಮಾಡಿದೆ ಎಂದು ಗಾಜಿಯಾಬಾದ್ನ ಏರ್ಪೋರ್ಟ್ನಲ್ಲಿ ಅಫ್ಘಾನ್ ಮಹಿಳೆ ತಿಳಿಸಿದ್ದಾರೆ. ಅಫ್ಘಾನಿಸ್ತಾನದಲ್ಲಿದ್ದ ಕನ್ನಡಿಗರು ಭಾರತಕ್ಕೆ ವಾಪಸ್ಸಾಗಿದ್ದಾರೆ. ಕಾಬೂಲ್ನಿಂದ ಗಾಜಿಯಾಬಾದ್ಗೆ C-17 ಗ್ಲೋಬಲ್ ಮಾಸ್ಟರ್ ವಿಮಾನದ ಮೂಲಕ ಆಗಮಿಸಿದ್ದಾರೆ. ಸಂಡೂರಿನ ಸೈಯದ್ ಜಲಾಲ್ ಅವರ ಪತ್ನಿ ತನ್ವೀನ್, ಮಂಗಳೂರಿನ ಜರೋನಾ ಸಿಕ್ವೇರಾ, ಥೆರೆಸಾ ಕ್ರಾಸ್ಟಾ, ತೀರ್ಥಹಳ್ಳಿಯ ರಾಬರ್ಟ್, ಬೆಂಗಳೂರಿನ ದೇವನಾಥ್ ಮರಳಿ ಭಾರತಕ್ಕೆ ಬಂದಿದ್ದಾರೆ. ಕಾಬೂಲ್ನಲ್ಲಿ ಪ್ರತ್ಯಕ್ಷವಾದ ಘೋಷಿತ ಜಾಗತಿಕ ಉಗ್ರ ಯಾರು?
ಕಾಬೂಲ್ನಲ್ಲಿ ಅಮೆರಿಕ ಸೇನೆಗೆ ಕಾಡ್ತಿರೋ ಮತ್ತೊಂದು ಆತಂಕ ಏನು? ವಿಶ್ವದ ಹಲವೆಡೆ ತಾಲಿಬಾನ್ ವಿರುದ್ಧ ಅಫ್ಘನ್ನರ ಆಕ್ರೋಶ ಭುಗಿಲೆದ್ದಿದ್ದು ಹೇಗೆ? ನೋಡೋಣ ಕ್ರೂರ ತಾಲಿಬಾನ್ ನ್ಯೂಸ್ ಟಾಪ್ 9ನಲ್ಲಿ. ಅಫ್ಘಾನಿಸ್ತಾನದಲ್ಲಿ ತಾಲಿಬಾನ್ ಉಗ್ರರ ಅಟ್ಟಹಾಸ ಹೆಚ್ಚಾಗಿದ್ದು, ಅಮೆರಿಕದ ಘೋಷಿತ ಜಾಗತಿಕ ಉಗ್ರಗಾಮಿ ಕಾಬೂಲ್ನಲ್ಲಿ ರಾಜಾರೋಷವಾಗಿ ಓಡಾಡ್ತಿದ್ದಾನೆ. ಅಮೆರಿಕದ ಘೋಷಿತ ಜಾಗತಿಕ ಉಗ್ರಗಾಮಿ ಖಲೀಲ್ ಹಕ್ಕಾನಿಗೆ ಕಾಬೂಲ್ ರಕ್ಷಣೆಯ ಜವಾಬ್ದಾರಿಯನ್ನ ತಾಲಿಬಾನ್ ನೀಡಿದೆ. ಹೀಗಾಗಿ ಇಷ್ಟು ದಿನ ತಲೆಮರೆಸಿಕೊಂಡಿದ್ದ ಖಲೀಲ್ ಹಕ್ಕಾನಿ ಈಗ ಅಫ್ಘಾನಿಸ್ತಾನದ ಕಾಬೂಲ್ನಲ್ಲಿ ಪ್ರತ್ಯಕ್ಷವಾಗಿದ್ದಾನೆ. ಕಳೆದ 24 ಗಂಟೆಗಳಲ್ಲಿ ಕಾಬೂಲ್ ವಿಮಾನ ನಿಲ್ದಾಣದಿಂದ 3,800 ಜನರನ್ನು ಅಮೆರಿಕ ಸ್ಥಳಾಂತರಿಸಿದೆ. ಕಾಬೂಲ್ ವಿಮಾನ ನಿಲ್ದಾಣದಿಂದ 3,800 ಜನರನ್ನ ಯುಎಸ್ ಮಿಲಿಟರಿ ಮತ್ತು ಚಾರ್ಟರ್ಡ್ ವಿಮಾನಗಳಲ್ಲಿ ಸ್ಥಳಾಂತರಿಸಲಾಗಿದೆ ಎಂದು ಪೆಂಟಗನ್ನಲ್ಲಿ ನಡೆದ ಮಾಧ್ಯಮ ಸಂವಾದದಲ್ಲಿ ಮೇಜರ್ ಜನರಲ್ ವಿಲಿಯಂ ಟೇಲರ್ ಹೇಳಿದ್ದಾರೆ. ಇಲ್ಲಿಯವರೆಗೆ 2,500 ಅಮೆರಿಕನ್ನರು ಸೇರಿದಂತೆ 17,000 ಜನರನ್ನ ಸ್ಥಳಾಂತರಿಸಲಾಗಿದೆ. ಅಫ್ಘಾನಿಸ್ತಾನದಲ್ಲಿ ತಾಲಿಬಾನ್ ಉಗ್ರರ ಅಟ್ಟಹಾಸ ಹೆಚ್ಚಾಗಿದ್ದು, ಕಾಬೂಲ್ನಲ್ಲಿರೋ ಅಮೆರಿಕ ಸೇನೆಗೆ ಮತ್ತೊಂದು ಆತಂಕ ಕಾಡ್ತಿದೆ. ಅಮೆರಿಕ ಸೇನೆ ಮೇಲೆ ಅಟ್ಯಾಕ್ ಮಾಡಲು ಸಂಚು ಮಾಡಿದ್ದು, ಕಾಬೂಲ್ನಲ್ಲಿರೋ ಅಮೆರಿಕನ್ನರಿಗೆ ಸೇನೆ ಎಚ್ಚರಿಕೆ ನೀಡಿದೆ. ಹೈ ಅಲರ್ಟ್ ಆಗಿರುವಂತೆ ತನ್ನ ಪ್ರಜೆಗಳಿಗೆ ಅಮೆರಿಕ ತಿಳಿಸಿದೆ. ಕಾಬೂಲ್ನಲ್ಲಿ ಅಮೆರಿಕನ್ನರ ಸ್ಥಳಾಂತರಕ್ಕೆ ಹೊಸ ಕುತ್ತು ಎದುರಾಗಿದೆ. ಅಮೆರಿಕ ಸೈನಿಕರು ಅಮೆರಿಕನ್ನರಿಗೆ ಐಸಿಸ್ ದಾಳಿ ಆತಂಕ ಶುರುವಾಗಿದೆ. ಅಫ್ಘಾನಿಸ್ತಾನದಲ್ಲಿರುವ ಅಮೆರಿಕನ್ನರ ಮೇಲೆ ಐಸಿಸ್ ದಾಳಿ ನಡೆಯುತ್ತೆ ಅಂತ ಹೇಳಲಾಗ್ತಿದೆ. ಅಫ್ಘಾನಿಸ್ತಾನದ ಇಸ್ಲಾಮಿಕ್ ಸ್ಟೇಟ್ ಘಟಕ ದಾಳಿಗೆ ಸಂಚು ರೂಪಿಸಿದ್ಯಂತೆ. ಹೀಗಾಗಿ ಕಾಬೂಲ್ ಏರ್ಪೋರ್ಟ್ ಬಿಟ್ಟು ಹೋಗದಂತೆ ಅಮೆರಿಕದ ಪ್ರಜೆಗಳಿಗೆ ಅಮೆರಿಕ ಸರ್ಕಾರ ಎಚ್ಚರಿಕೆ ನೀಡಿದೆ. ಕಾಬೂಲ್ ಏರ್ಪೋರ್ಟ್ ಬಿಟ್ಟು ಹೋಗದಂತೆ ಅಮೆರಿಕ ಪ್ರಜೆಗಳಿಗೆ ತಿಳಿಸಿರೋ ಅಮೆರಿಕ ಸರ್ಕಾರ ಎಚ್ಚರಿಕೆಯಿಂದ ಇರುವಂತೆ ಸೂಚಿಸಿದೆ. ಅಮೆರಿಕ ಸರ್ಕಾರ ಅನುಮತಿಸಿದವರು ಮಾತ್ರ ಓಡಾಡುವಂತೆ ತಿಳಿಸಿದ್ದು, ಕಾಬೂಲ್ನಲ್ಲಿನ ಪರಿಸ್ಥಿತಿ ಮೇಲೆ ಅಮೆರಿಕ ರಕ್ಷಣಾ ಇಲಾಖೆ ಹದ್ದಿನ ಕಣ್ಣಿಟ್ಟಿದೆ. ಅಫ್ಘಾನಿಸ್ತಾನದ ಕಾಬೂಲ್ನಲ್ಲಿರೋ ಅಮೆರಿಕ ಪ್ರಜೆಗಳಿಗೆ ಐಸಿಸ್ ದಾಳಿಯ ಭೀತಿ ಎದುರಾಗಿದೆ. ಆದರೆ ಇದುವರೆಗೆ ದಾಳಿಯ ಕುರಿತು ಐಸಿಸ್ ಬಹಿರಂಗವಾಗಿ ಬೆದರಿಕೆ ಹಾಕಿಲ್ಲ. ಏರ್ಪೋರ್ಟ್ಗೆ ಆಗಮನದ ವೇಳೆ ಅಮೆರಿಕದ ಹಲವರಿಗೆ ಥಳಿಸಲಾಗ್ತಿದೆ. ಅಲ್ಲದೆ ಅಮೆರಿಕಕ್ಕೆ ಸಹಾಯ ಮಾಡಿದವರನ್ನ ಟಾರ್ಗೆಟ್ ಮಾಡ್ತಿರೋ ತಾಲಿಬಾನ್ ಉಗ್ರರು ಅವರನ್ನ ಹುಡುಕಿ ಥಳಿಸ್ತಿದ್ದಾರೆ. ವಿಶ್ವದ ಹಲವೆಡೆ ತಾಲಿಬಾನ್ ವಿರುದ್ಧ ಅಫ್ಘನ್ನರ ಆಕ್ರೋಶ ಭುಗಿಲೆದ್ದಿದೆ. ಲಂಡನ್ ಹಾಗೂ ಇಟಲಿಯ ರೋಮ್ನಲ್ಲಿ ಬೀದಿಗಿಳಿದು ಹೋರಾಟ ಮಾಡುತ್ತಿದ್ದಾರೆ. ಅಫ್ಘಾನಿಸ್ತಾನದಲ್ಲಿ ಭಯೋತ್ಪಾದನೆಗೆ ಅವಕಾಶ ನೀಡದಂತೆ ಅಫ್ಘಾನ್ ಪ್ರಜೆಗಳು ಧರಣಿ ನಡೆಸುತ್ತಿದ್ದಾರೆ. ಅಫ್ಘಾನಿಸ್ತಾನವನ್ನು ತಾಲಿಬಾನಿ ಉಗ್ರರಿಂದ ಬಿಡುಗಡೆಗೊಳಿಸಬೇಕು, ಅಫ್ಘನ್ನರಿಗೆ ನ್ಯಾಯ ಒದಗಿಸಬೇಕು ಎಂದು ಒತ್ತಾಯಿಸಿ ಪ್ರತಿಭಟಿಸಿದ್ದಾರೆ. ಇದೇ ವೇಳೆ ಪಾಕಿಸ್ತಾನ ವಿರುದ್ಧವೂ ಧಿಕ್ಕಾರ ಕೂಗಿಯೂ ಅಫ್ಘಾನ್ ಪ್ರಜೆಗಳು ಆಕ್ರೋಶ ಹೊರಹಾಕಿದ್ದಾರೆ. ಶೀಘ್ರದಲ್ಲೇ ಹೊಸ ಸರ್ಕಾರ ರಚನೆಗೆ ತಾಲಿಬಾನ್ ನಾಯಕರು ಪ್ಲಾನ್ ಮಾಡುತ್ತಿದ್ದಾರೆ. ಹೊಸ ಸರ್ಕಾರ ರಚಿಸುವ ಚೌಕಟ್ಟನ್ನ ಮುಂದಿನ ಕೆಲವು ವಾರಗಳಲ್ಲಿ ಘೋಷಿಸುವ ನಿರೀಕ್ಷೆಯಿದೆ ಎಂದು ಹಿರಿಯ ತಾಲಿಬಾನ್ ಉಗ್ರನೊಬ್ಬ ಹೇಳಿದ್ದಾನೆ. ತಾಲಿಬಾನ್ ಮತ್ತು ಇತರ ಅಫ್ಘಾನ್ ರಾಜಕೀಯ ನಾಯಕರು ಹೊಸ ಸರ್ಕಾರದ ರಚನೆಯ ಕುರಿತು ತಮ್ಮ ಚರ್ಚೆಗಳನ್ನು ಮುಂದುವರೆಸಿದ್ದಾರೆ. ಇಸ್ಲಾಂ ಎಮಿರೇಟ್ಸ್ ಆಫ್ ಅಫ್ಘಾನಿಸ್ತಾನ್ ರಚಿಸಲು ತಾಲಿಬಾನ್ ಸಿದ್ಧತೆ ಮಾಡಿಕೊಳ್ತಿದೆ. ತಾಲಿಬಾನ್ನ ಕಾನೂನು, ಧಾರ್ಮಿಕ ಮತ್ತು ವಿದೇಶಾಂಗ ನೀತಿ ತಜ್ಞರು ಚೌಕಟ್ಟನ್ನ ಸಿದ್ಧಪಡಿಸಲು ಕೆಲಸ ಮಾಡುತ್ತಿದ್ದಾರೆ. ತಾಲಿಬಾನ್ ಸಹ ಸಂಸ್ಥಾಪಕ ಮುಲ್ಲಾ ಅಬ್ದುಲ್ ಘನಿ ಬರಾದಾರ್ ಹೊಸ ಸರ್ಕಾರದ ರಚನೆಯ ಕುರಿತು ಚರ್ಚಿಸಲು ಕಾಬೂಲ್ಗೆ ಆಗಮಿಸಿದ್ದು, ರಾಜಕೀಯ ನಾಯಕರೊಂದಿಗೆ ಹಲವು ಸುತ್ತಿನ ಮಾತುಕತೆ ನಡೆಸಲಾಗುತ್ತಿದೆ. ರಾಜ್ಯಾದ್ಯಂತ ಶಾಲಾ ಕಾಲೇಜು ಓಪನ್ಗೆ ಕೌಂಟೌನ್. ನಾಳೆ ಶಾಲಾ ಕಾಲೇಜಿನಲ್ಲಿ ಯಾವ್ಯಾವ ರೂಲ್ಸ್ ಪಾಲಿಸಬೇಕು, ಯಾವ್ಯಾವ ಜಿಲ್ಲೆಯಲ್ಲಿ ಸದ್ಯಕ್ಕೆ ಶಾಲಾ ಕಾಲೇಜು ಓಪನ್ ಆಗ್ತಿಲ್ಲ, ನೋಡೋಣ ಸ್ಕೂಲ್ ಟೆನ್ಷನ್ ನ್ಯೂಸ್ ಟಾಪ್ 9ನಲ್ಲಿ. ಕೊರೋನಾ ಮೂರನೇ ಅಲೆ ಟೆನ್ಷನ್ ಮಧ್ಯೆ ಸ್ಕೂಲ್ ಓಪನ್ಗೆ ಮುಹೂರ್ತ ಕೂಡ ಫಿಕ್ಸ್ ಆಗಿದೆ. ಸಾಲು ಸವಾಲುಗಳ ನಡುವೆ ನಾಳೆ ಶಾಲೆಯ ಬೀಗ ಓಪನ್ ಮಾಡಲಾಗ್ತಾ ಇದ್ದು, ಮುಂದೆ ಏನೋ ಹೇಗೋ ಅನ್ನೋ ಆತಂಕ ಇದ್ದೇ ಇರುತ್ತೆ. ಮುಚ್ಚಿದ ಸ್ಕೂಲ್ಗಳು ನಾಳೆಯಿಂದ ತೆರೆಯಲಿದ್ದು, ಶಾಲೆಗಳಲ್ಲಿ ಮಕ್ಕಳಿಗೆ ಪಾಠ ಹೇಳಲು ಇರುವಂತಹ ಸವಾಲುಗಳಾದ್ರೂ ಏನು, ಪೋಷಕರು ಶಿಕ್ಷಕರು ಪಾಲಿಸಲೇಬೇಕಾದ ನಿಯಮಗಳಾದ್ರೂ ಏನೇನು, ಯಾವ್ಯಾವ ಜಿಲ್ಲೆಗಳಲ್ಲಿ ಸ್ಕೂಲ್ಗಳು ಓಪನ್ ಆಗುವುದಿಲ್ಲ ಅನ್ನೋದ್ರ ಬಗ್ಗೆ ಶಿಕ್ಷಣ ಇಲಾಖೆ ಸ್ಪಷ್ಟ ನಿಲುವು ಹೊಂದಿದೆ.
ಸುಮಾರು 1 ವರ್ಷದ ಬಳಿಕ ಸ್ಕೂಲ್ಗಳು ಓಪನ್ ಆಗ್ತಾ ಇದ್ದು ನಾಳೆಯಿಂದ 9ರಿಂದ 12ನೇ ತರಗತಿ ಕ್ಲಾಸ್ ಶುರುವಾಗ್ತಾ ಇದೆ. ಟಫ್ ರೂಲ್ಸ್ಗಳ ಜೊತೆ ಶಾಲೆಗಳ ಬಾಗಿಲು ತೆಗಿತಾ ಇದ್ದು ಸೋಮವಾರದಿಂದ ಶುಕ್ರವಾರದವರೆಗೆ ಅರ್ಧ ದಿನ ತರಗತಿ ನಡೆಸಲು ಶಿಕ್ಷಣ ಇಲಾಖೆ ನಿರ್ಧಾರ ಮಾಡಿದೆ. ಬೆಳಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 1:30ರವರೆಗೂ ಕ್ಲಾಸ್ಗಳು ನಡೆಯಲಿವೆ. ಇನ್ನು ಶನಿವಾರ ಬೆಳಗ್ಗೆ 10ರಿಂದ ಮಧ್ಯಾಹ್ನ 12:50ರವರೆಗೆ ಕ್ಲಾಸ್ ನಡೆಸಲಾಗುತ್ತೆ. ಶಾಲೆಯಲ್ಲಿ ಶಿಕ್ಷಕರು ವಿದ್ಯಾರ್ಥಿಗಳು ಕಡ್ಡಾಯವಾಗಿ ಸರ್ಕಾರದ ಮಾರ್ಗಸೂಚಿಯನ್ನ ಪಾಲಿಸಲೇಬೇಕಿದೆ. 2% ಹೆಚ್ಚು ಪಾಸಿಟಿವಿಟಿ ಇರುವಂತಹ ಜಿಲ್ಲೆಗಳಲ್ಲಿ ಸ್ಕೂಲ್ಗಳನ್ನು ತೆರೆಯದಿರಲು ನಿರ್ಧರಿಸಲಾಗಿದೆ. ಅಲ್ಲದೆ ಇಬ್ಬರು ಮಕ್ಕಳಿಗೆ ಸೋಂಕು ತಗುಲಿದ್ರೆ 1 ವಾರ ಸ್ಕೂಲ್ ಬಂದ್ ಮಾಡಲು ತೀರ್ಮಾನಿಸಲಾಗಿದೆ. ಇನ್ನು ವಿದ್ಯಾರ್ಥಿಗಳಿಗೆ ಭೌತಿಕ ಹಾಜರಾತಿ ಕಡ್ಡಾಯವಿಲ್ಲ ಅಂತ ತಿಳಿಸಿದ್ದು ಆನ್ಲೈನ್ ಅಥವಾ ಪರ್ಯಾಯ ವಿಧಾನದಲ್ಲಿ ಹಾಜರಿಗೂ ಅಸ್ತು ಎನ್ನಲಾಗಿದೆ. ಶಾಲೆಗೆ ಹಾಜರಾಗಲು ಬಯಸದಿರುವವರಿಗೆ ಒತ್ತಾಯ ಮಾಡದೆ ಆನ್ಲೈನ್ ಕ್ಲಾಸ್ ಪರ್ಯಾಯ ವ್ಯವಸ್ಥೆ ಮುಂದುವರಿಕೆ ಮಾಡಲಾಗುತ್ತೆ. 9-10ನೇ ತರಗತಿ ಪ್ರಾರಂಭಕ್ಕೆ ಸರ್ಕಾರ ಗೈಡ್ಲೈನ್ಸ್ ರಿಲೀಸ್ ಮಾಡಿದೆ. ನಾಳೆಯಿಂದಲೇ ಶಾಲಾ ಕಾಲೇಜು ಬಾಗಿಲು ಓಪನ್ ಆಗ್ತಾ ಇದ್ದು ಪ್ರತಿದಿನ ಬೆಳಗಿನ ಅವಧಿಯಲ್ಲಿ ಭೌತಿಕ ತರಗತಿಗೆ ಅವಕಾಶ ಕಲ್ಪಿಸಲಾಗಿದೆ. ಶಾಲೆಗೆ ವಿದ್ಯಾರ್ಥಿಗಳು ಮನೆಯಿಂದ ಊಟ ತರಬೇಕು. ಶಾಲೆಗೆ ಬರುವಾಗ ಪೋಷಕರ ಅನುಮತಿ ಪತ್ರ ಜೊತೆಗೆ ತರಬೇಕು. ಶಾಲೆಯಲ್ಲಿ ಮಕ್ಕಳು ಕಡ್ಡಾಯವಾಗಿ ಮಾಸ್ಕ್ ಧರಿಸಬೇಕು. ವಿದ್ಯಾರ್ಥಿಗಳಿಗೆ ಭೌತಿಕ ಹಾಜರಾತಿ ಕಡ್ಡಾಯ ಇರುವುದಿಲ್ಲ. ಮಗುವಿಗೆ ಕೊರೋನಾ ಲಕ್ಷಣದ ಇಲ್ಲದ ಕುರಿತು ಪೋಷಕರು ದೃಢಪಡಿಸಬೇಕು ಅಂತ ಮಾರ್ಗಸೂಚಿಯಲ್ಲಿ ತಿಳಿಸಲಾಗಿದೆ. ಮಾರ್ಗಸೂಚಿಯಂತೆ ಶಾಲೆ ಆರಂಭಕ್ಕೂ ಮುನ್ನ ಆವರಣ ಸ್ವಚ್ಛಗೊಳಿಸಬೇಕು. ಶಾಲೆಯ ಗೇಟ್ನಿಂದ ಹಿಡಿದು ತರಗತಿ ಅಡುಗೆ ಕೋಣೆಯಲ್ಲೂ ಸ್ವಚ್ಛತೆ ಕಾಪಾಡಬೇಕು. ಅಲ್ಲದೆ ಶೌಚಾಲಯ ಪೀಠೋಪಕರಣಗಳನ್ನು ಕ್ಲೀನ್ ಮಾಡಬೇಕು. ಬೆಂಚ್ಗೆ ಒಬ್ಬರಂತೆ ತರಗತಿಯಲ್ಲಿ ಒಟ್ಟು 20 ವಿದ್ಯಾರ್ಥಿಗಳಿಗೆ ಕೂರಲು ವ್ಯವಸ್ಥೆ ಮಾಡಬೇಕು ಅಂತ ತಿಳಿಸಲಾಗಿದೆ. ಶಾಲೆ ಆರಂಭಕ್ಕೂ ಮುನ್ನ ಶಿಕ್ಷಕರು ಹಾಗೂ ಶಾಲಾ ಸಿಬ್ಬಂದಿಗೆ ವ್ಯಾಕ್ಸಿನ್ ಹಾಕಿಸಿಕೊಳ್ಳುವುದು ಕಡ್ಡಾಯವಾಗಿದ್ದು ಶಿಕ್ಷಕರಲ್ಲಿ ಕೋವಿಡ್ ಲಕ್ಷಣ ಇದ್ದರೆ ರಜೆ ಪಡಿಬೇಕಾಗಿದೆ. ಅಲ್ಲದೆ ಮತ್ತೆ ಶಾಲೆಗೆ ಹಾಜರಾಗುವಾಗ ನೆಗೆಟಿವ್ ರಿಪೋರ್ಟ್ ಕಡ್ಡಾಯ ತರಬೇಕು. ಶಿಕ್ಷಕರೇ ನೋಡಲ್ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸಬೇಕು ಅಂತಲೂ ಗೈಡ್ಲೈನ್ಸ್ನಲ್ಲಿ ಸ್ಪಷ್ಟವಾಗಿ ತಿಳಿಸಲಾಗಿದೆ. ರಾಜ್ಯದ 5 ಜಿಲ್ಲೆಗಳಲ್ಲಿ ನಾಳೆಯಿಂದ ಶಾಲೆಗಳನ್ನು ಓಪನ್ ಮಾಡಲಾಗ್ತಾ ಇಲ್ಲ. 2% ಹೆಚ್ಚು ಪಾಸಿಟಿವಿಟಿ ದರ ಇರುವಂತಹ ಜಿಲ್ಲೆಗಳಲ್ಲಿ ಶಾಲೆಗಳನ್ನು ಮುಚ್ಚಲಾಗ್ತಾ ಇದೆ. ದಕ್ಷಿಣ ಕನ್ನಡ, ಚಿಕ್ಕಮಗಳೂರು, ಕೊಡಗು, ಉಡುಪಿ, ಹಾಸನ ಜಿಲ್ಲೆಗಳಲ್ಲಿ ಮಕ್ಕಳ ಹಿತದೃಷ್ಟಿಯಿಂದ ಶಾಲೆ ಓಪನ್ಗೆ ಅನುಮತಿ ಕೊಟ್ಟಿಲ್ಲ. ಪಾಸಿಟಿವಿಟಿ ರೇಟ್ 2% ಕಡಿಮೆಯಾದಷ್ಟೇ ಶಾಲೆಯನ್ನು ತೆರೆಯುವುದಕ್ಕೆ ನಿರ್ಧರಿಸಲಾಗಿದೆ. ಈಗಾಗಲೇ ಶಾಲೆ ಆರಂಭಕ್ಕೆ ಶಿಕ್ಷಣ ಇಲಾಖೆ ಸಜ್ಜಾಗಿದೆ. ಸರ್ಕಾರಿ, ಖಾಸಗಿ ಶಾಲೆಗಳನ್ನ ಓಪನ್ ಮಾಡುವಾಗ ಏನೆಲ್ಲ ಮಾರ್ಗಸೂಚಿಯನ್ನು ಪಾಲಿಸಬೇಕು ಅಂತಲೂ ತಿಳಿಸಲಾಗಿದೆ. ಶಾಲೆ ಓಪನ್ ಬಗ್ಗೆ ಮಾತನಾಡಿರುವಂತಹ ಸಿಎಂ ಬಸವರಾಜ ಬೊಮ್ಮಾಯಿ, ಶಾಲೆ ಆರಂಭದ ದಿನ ಕೆಲ ಶಾಲೆಗಳಿಗೆ ಭೇಟಿ ನೀಡ್ತೇನೆ. ನನ್ನ ಜೊತೆ ಶಿಕ್ಷಣ ಸಚಿವರು ಕೂಡ ಭೇಟಿ ನೀಡ್ತಾರೆ. ಯಾವುದೇ ಆತಂಕ ಇಲ್ಲದೆ ಮಕ್ಕಳು ಶಾಲೆಗೆ ಬರಬಹುದು. ಆದರೆ ಕ್ಲಾಸ್ ಆರಂಭಕ್ಕೂ ಮುನ್ನ ಶಾಲೆಗಳು ಪೋಷಕರ ಅನುಮತಿಯನ್ನು ಪಡೆದುಕೊಳ್ಳಬೇಕು ಅಂತ ಸಿಎಂ ಬಸವರಾಜ ಬೊಮ್ಮಾಯಿ ಹೇಳಿದ್ದಾರೆ. ರಾಜ್ಯ ಸರ್ಕಾರ ಮತ್ತು ಶಿಕ್ಷಣ ಇಲಾಖೆ ಆತಂಕದಲ್ಲೇ ಶಾಲೆ ಓಪನ್ ಮಾಡ್ತಾ ಇದೆ. ಹೀಗಾಗಿ ಯಾವುದೇ ಅಹಿತಕರ ಬೆಳವಣಿಗೆ ಜರುಗದಂತೆ ಸಿಎಂ ಬಸವರಾಜ ಬೊಮ್ಮಾಯಿ ಶಿಕ್ಷಣ ಇಲಾಖೆಗೆ ಖಡಕ್ ಸೂಚನೆ ಕೊಟ್ಟಿದ್ದಾರೆ. ಶಾಲೆ ಆರಂಭದಲ್ಲಿ ಯಾವುದೇ ಗೊಂದಲಗಳಾಗದಂತೆ ನೋಡಿಕೊಳ್ಳಲು ಸೂಚಿಸಿದ್ದಾರೆ. ಅಲ್ಲದೆ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರಿಗೆ ಕೋವಿಡ್ ಲಕ್ಷಣ ಕಂಡು ಬಂದರೆ ನಿರ್ಲಕ್ಷ್ಯ ವಹಿಸದೆ ಎಚ್ಚರಿಕೆ ವಹಿಸಲು ಸೂಚನೆ ಕೊಟ್ಟಿದ್ದಾರೆ. ಶಾಲೆಗಳಲ್ಲಿ ಕೊರೋನಾ ನಿಯಮ ಉಲ್ಲಂಘನೆ ಮಾಡಿದರೆ ಶಿಕ್ಷಕರು ಮತ್ತು ಸಂಬಂಧಪಟ್ಟ ಅಧಿಕಾರಿಗಳ ಮೇಲೆ ಕ್ರಮ ಕೈಗೊಳ್ಳಲಾಗುತ್ತೆ ಅಂತ ಸಿಎಂ ಖಡಕ್ ಆಗಿ ಹೇಳಿದ್ದಾರೆ. ರಾಜಧಾನಿ ಬೆಂಗಳೂರಿನ ನೆತ್ತಿ ಮೇಲೆ ಕೊರೋನಾ ತೂಗುಗತ್ತಿ ನೇತಾಡ್ತಿದ್ಯಾ? ಮಾರುಕಟ್ಟೆಗಳಲ್ಲಿ ರ್ಯಾಂಡಮ್ ಟೆಸ್ಟ್ಗೆ ಮುಂದಾಗಿದ್ದು ಯಾಕೆ ಬಿಬಿಎಂಪಿ? ಮೈಸೂರು ಕೇರಳ ಗಡಿಗಳಲ್ಲಿ ನಕಲಿ ರಿಪೋರ್ಟ್ನ ತಲೆನೋವು ಶುರುವಾಗಿದ್ದು ಯಾಕೆ? ನೋಡೋಣ ಹೆಮ್ಮಾರಿ ಭೀತಿ ನ್ಯೂಸ್ ಟಾಪ್ 9ನಲ್ಲಿ. ಬೆಂಗಳೂರಿನಲ್ಲಿ ಕೊರೋನಾ ಮತ್ತೆ ತೀವ್ರ ಆತಂಕ ಮೂಡಿಸಿದ್ದು ರಾಜಧಾನಿಯ ನೆತ್ತಿ ಮೇಲೆ ಕೊರೋನಾ ತೂಗುಗತ್ತಿ ನೇತಾಡ್ತಿದೆ. ವರಮಹಾಲಕ್ಷ್ಮಿ ಹಬ್ಬದಂದು ಖರೀದಿ ಭರಾಟೆ ಜೋರಾಗಿತ್ತು. ಹೀಗಾಗಿ ಮಾರ್ಕೆಟ್ಗಳೇ ಕ್ರೂರಿ ಕೊರೋನಾದ ಹಾಟ್ಸ್ಪಾಟ್ಗಳಾಗಿ ಬದಲಾಗಿರೋ ಆತಂಕ ಕಾಡ್ತಿದೆ. ಅಲ್ಲದೆ ಸಾಲು ಸಾಲು ಹಬ್ಬಗಳು ಬರ್ತಾ ಇದ್ದು ಬೆಂಗಳೂರಿಗೆ ಗಂಡಾಂತರ ಕಾದಿದೆ. ಬೆಂಗಳೂರಿನ ಮಾರುಕಟ್ಟೆಗಳಲ್ಲಿ ಕೋವಿಡ್ ರ್ಯಾಂಡಮ್ ಟೆಸ್ಟ್ ಮಾಡಲು ಬಿಬಿಎಂಪಿ ತೀರ್ಮಾನ ಮಾಡಿದೆ. ಟೆಸ್ಟ್ನಲ್ಲಿ ಸೋಂಕು ಪತ್ತೆಯಾದರೆ ಹಬ್ಬಗಳ ದಿನ ಮಾರುಕಟ್ಟೆಗಳನ್ನು ಕ್ಲೋಸ್ ಮಾಡಲು ಚಿಂತನೆ ನಡೆಸಿದೆ. ಸಾಲು ಸಾಲು ಹಬ್ಬಗಳು ಬರ್ತಾ ಇರೋದ್ರಿಂದ ಮುಂಜಾಗ್ರತಾ ಕ್ರಮವಾಗಿ ಕೋವಿಡ್ ರ್ಯಾಂಡಮ್ ಟೆಸ್ಟ್ ಮಾಡಲಾಗ್ತಿದೆ. ಬೆಂಗಳೂರಿನಲ್ಲಿ
ಮತ್ತೆ ಮಹಾಮಾರಿ ತಾಂಡವ ಆಡ್ತಾ ಇದ್ದು 75 ಅಪಾರ್ಟ್ಮೆಂಟ್ಗಳು ಸೀಲ್ ಡೌನ್ ಆಗಿದೆ. ಬೆಂಗಳೂರು ನಗರದ 127 ಕಡೆ ಮೈಕ್ರೋ ಕಂಟೈನ್ಮೆಂಟ್ ಝೋನ್ಗಳಿದ್ದು ಮಹದೇವಪುರ ವಲಯದಲ್ಲಿ 27 ಕಂಟೈನ್ಮೆಂಟ್ ಝೋನ್ಗಳಿವೆ. ಇನ್ನು ಬೊಮ್ಮನಹಳ್ಳಿಯಲ್ಲಿ 24, ಬೆಂಗಳೂರು ದಕ್ಷಿಣದಲ್ಲಿ 22, ಬಿಬಿಎಂಪಿ ಪೂರ್ವ ವಲಯದಲ್ಲಿ 20, ಯಲಹಂಕ ವಲಯದಲ್ಲಿ 20, ಪಶ್ಚಿಮ ವಲಯದಲ್ಲಿ 8, ಆರ್ಆರ್ ನಗರ ವಲಯದಲ್ಲಿ 6 ಕಂಟೈನ್ಮೆಂಟ್ ಝೋನ್ ಮಾಡಲಾಗಿದೆ. ವ್ಯಾಕ್ಸಿನ್ ಪಡೆದಿದ್ರು ಕೊರೋನಾ ಮಹಾಮಾರಿ ಬಿಡ್ತಾ ಇಲ್ಲ. ಹೀಗಾಗಿ ವ್ಯಾಕ್ಸಿನ್ ಪಡೆದಿದ್ದೀವಿ ಅಂತ ಎಚ್ಚರ ತಪ್ಪಿದ್ರೆ ಅಪಾಯ ಕಟ್ಟಿಟ್ಟ ಬುತ್ತಿ. ಬೆಂಗಳೂರಿನಲ್ಲಿ ಲಸಿಕೆ ಪಡೆದವರಿಗೆ ಕೊರೋನಾ ಹರಡಿದ್ದು 2 ಡೋಸ್ ಲಸಿಕೆ ಪಡೆದಿದ್ರು ಕ್ರೂರಿ ಕೊರೋನಾ ಬಿಡ್ತಿಲ್ಲ. ಸಿಲಿಕಾನ್ ಸಿಟಿಯಲ್ಲಿ ಲಸಿಕೆ ಪಡೆದ 78 ಜನರಿಗೆ ಕೊರೋನಾ ದೃಢವಾಗಿದೆ ಅಂತ ಬಿಬಿಎಂಪಿ ಮುಖ್ಯ ಆಯುಕ್ತ ಗೌರವ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಕೊರೋನಾ ಮತ್ತೆ ಆತಂಕ ಮೂಡಿಸಿದ್ದು 2 ಡೋಸ್ ಲಸಿಕೆ ಪಡೆದಿರುವ 13 ಜನರಿಗೆ ಕೊರೋನಾ ದೃಢಪಟ್ಟಿದೆ. ಲಸಿಕೆ ಪಡೆದು ಕೊರೋನಾ ಸೋಂಕಿಗೆ ತುತ್ತಾಗಿರುವಂತಹ 78 ಸೋಂಕಿತರಲ್ಲಿ 9 ಜನರು ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಪಡೆದಿದ್ದಾರೆ. ಉಳಿದಂತೆ 4 ಐಸಿಯುನಲ್ಲಿ ಚಿಕಿತ್ಸೆ ನೀಡ್ತಾ ಇದ್ದು ಐಸಿಯುನಲ್ಲಿರುವ 4 ಆಕ್ಸಿಜನ್ ಬೆಡ್ನಲ್ಲಿ ಟ್ರೀಟ್ಮೆಂಟ್ ನೀಡಲಾಗ್ತಾ ಇದೆ. ಈ ಬಗ್ಗೆ ಬಿಬಿಎಂಪಿ ಮುಖ್ಯ ಆಯುಕ್ತ ಗೌರವ್ ಗುಪ್ತಾ ಮಾಹಿತಿ ಕೊಟ್ಟಿದ್ದಾರೆ. ಕೊರೋನಾ ನಿಯಂತ್ರಣಕ್ಕಾಗಿ ಕೇರಳ ಮತ್ತು ಮಹಾರಾಷ್ಟ್ರ ಗಡಿ ಜಿಲ್ಲೆಗಳಲ್ಲಿ ವೀಕೆಂಡ್ ಕರ್ಫ್ಯೂ ಜಾರಿಗೊಳಿಸಲಾಗಿದೆ. ಆದರೆ ಜನರು ಮಾತ್ರ ವೀಕೆಂಡ್ ಕರ್ಫ್ಯೂಗೆ ಕ್ಯಾರೆ ಎನ್ನುತ್ತಿಲ್ಲ. ಮೈಸೂರು ನಗರ ಸಂಚಾರಿ ಪೊಲೀಸರು ವೀಕೆಂಡ್ ಕರ್ಫ್ಯೂ ಮಾರ್ಗಸೂಚಿ ಉಲ್ಲಂಘಿಸಿದ ವಾಹನಗಳನ್ನು ಜಪ್ತಿ ಮಾಡಿದ್ದಾರೆ. ನಗರದಲ್ಲಿ ಅನಾವಶ್ಯಕವಾಗಿ ಓಡಾಡ್ತಾ ಇರೋರ ಬಗ್ಗೆ ಪರಿಶೀಲನೆ ಮಾಡ್ತಾ ಇದ್ದು ಬೈಕ್, ಕಾರುಗಳನ್ನು ವಶಕ್ಕೆ ಪಡೆದು ಬಿಸಿ ಮುಡಿಸುತ್ತಿದ್ದಾರೆ. ಹಣ ಪಡೆದು ಕೇರಳದವರನ್ನ ರಾಜ್ಯದೊಳಗೆ ಬಿಟ್ಟಿದ್ದಾರೆ ಅಂತ ಅರಣ್ಯ ಇಲಾಖೆ ಸಿಬ್ಬಂದಿ ವಿರುದ್ಧ ಬಿಜೆಪಿ ವಿಧಾನ ಪರಿಷತ್ ಸದಸ್ಯ ಎಚ್ ವಿಶ್ವನಾಥ್ ಆರೋಪ ಮಾಡಿದ್ದಾರೆ. ಮೈಸೂರಿನಲ್ಲಿ ಮಾತನಾಡಿದ ಅವರು, ಮೈಸೂರು ಕೇರಳ ಗಡಿಯನ್ನ ಬಂದ್ ಮಾಡಬೇಕು, ಗಡಿ ಬಂದ್ ಮಾಡದೆ ಹೋದ್ರೆ ಕೊರೋನಾ ನಿಯಂತ್ರಣ ಆಗುವುದಿಲ್ಲ ಅಂತ ತಿಳಿಸಿದರು. ಕೇರಳ ಕರ್ನಾಟಕ ಗಡಿಯಿಂದಲೇ ಬೆಂಗಳೂರಿಗೆ ಆಪತ್ತು ಎದುರಾಗುವ ಆತಂಕ ಕಾಡ್ತಾ ಇದೆ. ಮೈಸೂರು ಜಿಲ್ಲೆಯ ಎಚ್ಡಿ ತಾಲೂಕಿನ ಬಾವಲಿ ಚೆಕ್ ಪೋಸ್ಟ್ನಲ್ಲಿ ನಕಲಿ ಕೋವಿಡ್ ವರದಿ ತಲೆನೋವು ಶುರುವಾಗಿದೆ. ಕೇರಳದಿಂದ ನಕಲಿ ಕೋವಿಡ್ ರಿಪೋರ್ಟ್ನೊಂದಿಗೆ ಲಾರಿ ಚಾಲಕರು ಬರ್ತಾ ಇದ್ದು ಆರೋಗ್ಯ ಇಲಾಖಾ ಸಿಬ್ಬಂದಿಯ ಸಹಕಾರದಿಂದ ನಕಲಿ ವರದಿ ಪತ್ತೆ ಹಚ್ಚಲಾಗ್ತಾ ಇದೆ. ನಕಲಿ ಕೋವಿಡ್ ವರದಿ ತಂದ ಚಾಲಕರ ವಿರುದ್ಧ ಪ್ರಕರಣ ದಾಖಲಿಸಲಾಗಿದೆ. ಬಿಜೆಪಿ ಜನಾಶೀರ್ವಾದ ಯಾತ್ರೆಯಲ್ಲಿ ಕೋವಿಡ್ ರೂಲ್ಸ್ ಬ್ರೇಕ್ ಮಾಡಿತು. ಕೇಂದ್ರ ಸಚಿವರ ಎದುರಲ್ಲೇ ನಿಯಮಗಳಿಗೆ ಎಳ್ಳು ನೀರು ಬಿಡಲಾಗಿದೆ. ನಿಯಮ ಗಾಳಿಗೆ ತೂರಿ ಸಚಿವ ಎ ನಾರಾಯಣ ಸ್ವಾಮಿಗೆ ಭರ್ಜರಿ ಸ್ವಾಗತ ಕೋರಿದ್ದು ಮಾಸ್ಕ್ ಧರಿಸದೆ, ದೈಹಿಕ ಅಂತರವನ್ನು ಪಾಲಿಸದೆ ಆನೇಕಲ್ ತಾಲೂಕಿನ ಚಂದಾಪುರದಿಂದ ಮೆರವಣಿಗೆ ಮಾಡಲಾಗಿದೆ. ಅಲ್ಲದೆ ಬಿಜೆಪಿ ಜನಾಶೀರ್ವಾದ ಯಾತ್ರೆಯಲ್ಲಿ ಹೆಲ್ಮೆಟ್ ಧರಿಸದೆ ಬೈಕ್ ಚಾಲನೆ ಮಾಡಿದ್ದು ಕೋವಿಡ್ ನಿಯಮಗಳನ್ನು ಉಲ್ಲಂಘಿಸಿದ್ರು. ಪೊಲೀಸರು ಮಾತ್ರ ಸೈಲೆಂಟ್ ಆಗಿದ್ರು. ಕಂಬಿ ಹಿಂದೆ ಇದ್ರೂ ಡ್ರಾಮಾ ಬಿಡ್ತಿಲ್ವಾ ನೌಟಂಕಿ ಯುವರಾಜ? ಕತ್ತಲ ಕೋಣೆಯಿಂದ ಹೊರಬರೋದಕ್ಕೆ ಮಾಡ್ತಿರೋ ನಾಟಕ ಏನು? ಜಾಮೀನಿಗಾಗಿ ಯುವರಾಜ ಹೇಳಿದ ಕಾರಣ ಏನು? ನೋಡೋಣ ರೋಗಗಳ ರಾಜ ನ್ಯೂಸ್ ಟಾಪ್ 9ನಲ್ಲಿ. ಬಣ್ಣ ಬಣ್ಣದ ಕಥೆ ಕಟ್ಟಿ ಕೋಟಿ ಕೋಟಿ ವಂಚಿಸಿದ್ದ ಯುವರಾಜ ಜೈಲಿನಿಂದ ರಿಲೀಸ್ ಆಗಲು ಮತ್ತೆ ನವರಂಗಿ ಕಥೆ ಕಟ್ಟಿದ್ದಾನೆ. ಕಂಬಿ ಹಿಂದೆ ಇದ್ರೂ ಯುವರಾಜ ಡ್ರಾಮಾ ಬಿಡ್ತಿಲ್ಲ. ಜೈಲಿನಲ್ಲೂ ಕೋಟಿ ಕೋಟಿ ವಂಚಿಸಿದ ಯುವರಾಜ ಸ್ವಾಮಿ ಕತ್ತಲ ಕೋಣೆಯಿಂದ ಹೊರಬರುವುದಕ್ಕೆ ನಾಟಕ ಮಾಡ್ತಿದ್ದಾನೆ. ಕೆಲಸ ಕೊಡಿಸೋ ನೆಪದಲ್ಲಿ ಕೋಟಿ ಕೋಟಿ ವಂಚನೆ ಕೇಸ್ಗೆ ಟ್ವಿಸ್ಟ್ ಸಿಕ್ಕಿದ್ದು ಜೈಲಿನಿಂದ ಹೊರಬರಲು ಯುವರಾಜ್ ಸ್ವಾಮಿ ಸರ್ಕಸ್ ಮಾಡ್ತಿದ್ದಾನೆ. ಜಾಮೀನು ನೀಡಿ ರಿಲೀಸ್ ಮಾಡುವಂತೆ ಯುವರಾಜ ಅರ್ಜಿ ಸಲ್ಲಿಸಿದ್ದಾನೆ. ಜೈಲಿಂದ ಹೊರಬರಬೇಕು ಅಂತ ಯುವರಾಜ ನಾನಾ ಕಸರತ್ತು ಮಾಡ್ತಾ ಇದ್ದು ಜಾಮೀನಿಗಾಗಿ ಮೇಲಿಂದ ಮೇಲೆ ಅರ್ಜಿ ಹಾಕ್ತಿದ್ದಾನೆ. ಮ್ಯಾಜಿಸ್ಟ್ರೇಟ್ನಲ್ಲಿ ರಿಜೆಕ್ಟ್ ಆದ್ರೂ ಸಿವಿಲ್ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದಾನೆ. ಕೆಲಸ ಕೊಡಿಸೋದಾಗಿ ನಂಬಿಸಿ ಯುವರಾಜ ಮಹಾ ಧೋಕ ಮಾಡಿದ್ದು ಹಲವರಿಗೆ ಕೆಲಸ ಕೊಡಿಸೋದಾಗಿ ವಂಚನೆ ಮಾಡಿದ್ದಾನೆ. ವಂಚಕನ ಅಸಲಿ ಮುಖ ಕಳಚಿದಂತಹ ಸಿಸಿಬಿ ತಂಡ ಜೈಲಿಗೆ ಕಳುಹಿಸಿದೆ. ಆದ್ರೀಗ ಯುವರಾಜ ಸ್ವಾಮಿಯ ಮತ್ತೊಂದು ಕತೆ ಅನಾವರಣವಾಗಿದ್ದು ಯುವರಾಜ ಸ್ವಾಮಿಗೆ 10 ಹಲವು ಕಾಯಿಲೆ ಇದೆಯಂತೆ. ಆರೋಗ್ಯ ಸಮಸ್ಯೆ ನೆಪವೊಡ್ಡಿ ಜಾಮೀನಿಗೆ ಯುವರಾಜ ಸ್ವಾಮಿ ಅರ್ಜಿ ಸಲ್ಲಿಸಿದ್ದಾನೆ. ಜೈಲು ಆಸ್ಪತ್ರೆಯಲ್ಲಿ ಪರೀಕ್ಷೆ ಮಾಡಿಸಿ ಆರೋಪಿ ಯುವರಾಜ್ ರಿಪೋರ್ಟ್ ಸಲ್ಲಿಸಿದ್ದಾನೆ. ತನಗೆ ಮಲ್ಟಿಪಲ್ ಕಾಯಿಲೆಗಳಿವೆ ಅಂತ ವರದಿ ಸಲ್ಲಿಸಿದ್ದು 5 ವರ್ಷಗಳಿಂದ ವಿವಿಧ ಆರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇದ್ದೇನೆ ಅಂತ ಹೇಳಿದ್ದಾನೆ. ಅನಾರೋಗ್ಯದ ನೆಪದಲ್ಲಿ ಜಾಮೀನು ನೀಡುವಂತೆ ಕೋರ್ಟ್ಗೆ ಮನವಿ ಮಾಡಿದ್ದಾನೆ. ವಂಚಕನಿಗೆ ಒಂದೆರಡಲ್ಲ ಬರೋಬ್ಬರಿ 14 ಬಗೆಯ ರೋಗಗಳಿವೆಯಂತೆ. ಯುವರಾಜ ಸ್ವಾಮಿಯ ಕಾಯಿಲೆಗಳ ಲಿಸ್ಟ್ ಟಿವಿ9ಗೆ ಲಭ್ಯವಾಗಿದ್ದು 14 ಬಗೆಯ ರೋಗಗಳಿಂದ ವಂಚಕ ಬಳಲ್ತಾ ಇದ್ದಾನಂತೆ. ಕಳೆದ 7-8 ವರ್ಷಗಳಿಂದ ಸ್ವಾಮಿಗೆ ಹೈ ಬಿಪಿ ಸಮಸ್ಯೆ ಇದ್ದು ಮಧುಮೇಹಕ್ಕೆ ಕಳೆದ 6 ವರ್ಷಗಳಿಂದ ಚಿಕಿತ್ಸೆ ಪಡೆದಿದ್ದಾನಂತೆ. ಇನ್ನು ಫ್ಯಾಟಿ ಲಿವರ್ನಿಂದ ಬಳಲ್ತಾ ಇರುವಂತಹ ಸ್ವಾಮಿಗೆ ಬೆನ್ನು ಹುರಿ ಸಮಸ್ಯೆ ಕೂಡ ಇದೆಯಂತೆ. ಅಲ್ಲದೆ ಗ್ಯಾಸ್ಟ್ರಿಕ್ ಸಮಸ್ಯೆಯಿಂದ ಬಳಲ್ತಾ ಇರುವಂತಹ ವಂಚಕನಿಗೆ ಹೊಟ್ಟೆ ನೋವು ಕೂಡ ಇದೆಯಂತೆ.
ಯುವರಾಜ ಸ್ವಾಮಿಗೆ ಆರೋಗ್ಯ ಸಮಸ್ಯೆಯ ಸರಮಾಲೆಯೇ ಇದೆ. ಐರನ್ ಅಂಡ್ ವಿಟಮಿನ್ ಕೊರತೆಯಾಗಿ ಕಳೆದ 2 ವರ್ಷದಿಂದ ಅನಿಮಿಯಾದಿಂದ ಯುವರಾಜ ಬಳಲ್ತಾ ಇದ್ದಾನಂತೆ. ಅಲ್ಲದೆ ಯುವರಾಜನಿಗೆ ಉರಿಯೂ ತವಿದು ಚರ್ಮದ ಒಂದು ಭಾಗ ಉಜ್ಜಿದ್ರೆ ಉರಿ ಅನುಭವದ ತೊಂದರೆಯಾಗುತ್ತಂತೆ. ಜೊತೆಗೆ ಇತ್ತೀಚೆಗೆ ಚಿಕ್ಕದಾದ ಖಿನ್ನತೆಯಿಂದ ಬಳಲ್ತಾ ಇರುವಂತಹ ಸ್ವಾಮಿಗೆ ಹಿಂದೆ ಮುರಿದಿದ್ದಂತಹ ಭುಜದ ಹಳೆ ಮೂಳೆ ಮುರಿತದ ನೋವು ಕಾಡ್ತಾ ಇದೆಯಂತೆ. ಇನ್ನು ಜೈಲು ಆಸ್ಪತ್ರೆಯಲ್ಲಿ ಕುತ್ತಿಗೆ ನೋವಿಗೆ ಚಿಕಿತ್ಸೆ ಇಲ್ಲ ಅಂತ ವಂಚಕ ಹೇಳಿದ್ದು ವೈರಲ್ ಜ್ವರವೂ ಕೂಡ ಇದೆಯಂತೆ. ಚಿಕನ್ ಗುನ್ಯಾದಿಂದ ಬಳಲ್ತಾ ಇದ್ದಂತಹ ಸ್ವಾಮಿ ಸದ್ಯ ಗುಣವಾಗಿದ್ದಾನಂತೆ. ಜೈಲಿನಿಂದ ಹೊರಬರಲು ಪ್ಲಾನ್ ಮಾಡಿರುವಂತಹ ಯುವರಾಜ್ 14 ಆರೋಗ್ಯ ಸಮಸ್ಯೆಗಳ ಪಟ್ಟಿ ಸಮೇತ ಜಾಮೀನು ಅರ್ಜಿ ಸಲ್ಲಿಸಿದ್ದಾನೆ. ಈ ಕಾಯಿಲೆಗಳಿಗೆ ಚಿಕಿತ್ಸೆ ಪಡೆಯಲು 90 ದಿನ ಜಾಮೀನು ನೀಡಬೇಕು ಅಂತ ಮನವಿ ಮಾಡಿದ್ದಾನೆ. ಜೈಲು ಹೊರಗಿನ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯಲು ಅವಕಾಶ ನೀಡಿ ಅಂತ ತನ್ನ ಅರ್ಜಿಯಲ್ಲಿ ವಂಚನೆ ಆರೋಪಿ ಯುವರಾಜ್ ಸ್ವಾಮಿ ಉಲ್ಲೇಖ ಮಾಡಿದ್ದಾನೆ. ವಂಚಕ ಯುವರಾಜ್ ಸ್ವಾಮಿಗೆ ಕೌಂಟರ್ ಕೊಡೋದಕ್ಕೆ ಸಿಸಿಬಿ ಸಿದ್ಧತೆ ನಡೆಸಿದೆ. ಯುವರಾಜ್ ಸ್ವಾಮಿ ಅರ್ಜಿಗೆ ಆಕ್ಷೇಪಣೆ ಸಲ್ಲಿಸಲು ಸಿಸಿಬಿ ಪ್ಲಾನ್ ಮಾಡಿದ್ದು ಸಿಸಿಬಿ ಪರ ವಕೀಲರು ತಯಾರಿ ನಡೆಸಿದ್ದಾರೆ. ಸದ್ಯ ಮುಂದಿನ ಬೆಳವಣಿಗೆ ಕುತೂಹಲ ಮೂಡಿಸಿದ್ದು ಸ್ವಾಮಿಯ ಅನಾರೋಗ್ಯದ ಪಟ್ಟಿಯನ್ನ ಕೋರ್ಟ್ ಹೇಗೆ ಪರಿಗಣಿಸಲಿದೆ, ನಿಜಕ್ಕೂ ಯುವರಾಜ ಸ್ವಾಮಿಗೆ ಜಾಮೀನು ಸಿಗಲಿದೆಯಾ ಅನ್ನೋದು ಕುತೂಹಲಕ್ಕೆ ಕಾರಣವಾಗಿದೆ. ಇನ್ನೊಂದು ದಿನದಲ್ಲಿ ವಂಚಕ ಯುವರಾಜ್ ಸ್ವಾಮಿಯ ಜಾಮೀನು ಭವಿಷ್ಯ ತೀರ್ಮಾನವಾಗುವ ಸಾಧ್ಯತೆ ಇದೆ. ಹಲವರಿಗೆ ವಂಚಿಸಿದ ಆರೋಪ ಹೊತ್ತಿರುವಂತಹ ಯುವರಾಜ್ ಸ್ವಾಮಿಯ ಬೇಲ್ ಬಗ್ಗೆ ನಾಳೆ ನಿರ್ಧಾರವಾಗುತ್ತೆ ಎನ್ನಲಾಗಿದೆ. ನಾಳೆ ಯುವರಾಜ್ ಸ್ವಾಮಿಯ ಜಾಮೀನು ಅರ್ಜಿ ವಿಚಾರಣೆ ನಡೆಯಲಿದ್ದು ಮುಂದಿನ ಬೆಳವಣಿಗೆ ಕುತೂಹಲ ಮೂಡಿಸಿದೆ. ದುಬೈನಲ್ಲಿ ಮುಂಬೈ ಇಂಡಿಯನ್ಸ್ ಅಭ್ಯಾಸದ ಜೊತೆ ಮಸ್ತಿ ಮಾಡ್ತಿರೋದು ಹೇಗೆ? ಮೆಗಾಸ್ಟಾರ್ ಚಿರಂಜೀವಿ ಹುಟ್ಟುಹಬ್ಬಕ್ಕೆ ಸಿಕ್ಕ ಗಿಫ್ಟ್ಗಳು ಏನು? ನೋಡೋಣ ಎಂಟರ್ಟೈನ್ಮೆಂಟ್ ನ್ಯೂಸ್ ಟಾಪ್ 9ನಲ್ಲಿ. ಕಿಚ್ಚ ಸುದೀಪ್ ಹುಟ್ಟುಹಬ್ಬದ ದಿನಗಣನೆ ಶುರುವಾಗಿದೆ. ಸೆಪ್ಟೆಂಬರ್ 2ರಂದು ಸುದೀಪ್ ಹುಟ್ಟುಹಬ್ಬ. ಆದರೆ ಕೊರೋನಾ ಕಾರಣಕ್ಕೆ ಅಭಿಮಾನಿಗಳೊಂದಿಗೆ ಕಿಚ್ಚ ಕಳೆದ ಬಾರಿ ಅಭಿಮಾನಿಗಳೊಂದಿಗೆ ಬರ್ತ್ಡೇ ಆಚರಿಸಿಕೊಳ್ಳಲು ಸಾಧ್ಯವಾಗಿಲ್ಲ. ಬಹುಶಃ ಈ ಬಾರಿಯೂ ಅದ್ದೂರಿ ಆಚರಣೆ ಇರುವುದಿಲ್ಲ. ಆದರೆ ಅಭಿಮಾನಿಗಳು ಮಾತ್ರ ಕಾಮನ್ ಡಿಪಿ ರೆಡಿ ಮಾಡುವ ಮೂಲಕ ಕಿಚ್ಚನಿಗೆ ಸರ್ಪ್ರೈಸ್ ಕೊಟ್ಟಿದ್ದಾರೆ. ನಿಖಿಲ್ ಕುಮಾರ್ ಅಭಿನಯದ ರೈಡರ್ ಚಿತ್ರದ ಕೆಲಸಗಳು ಭರದಿಂದ ಸಾಗಿದೆ. ಒಂದೆಡೆ ಭರ್ಜರಿಯಾಗಿ ಚಿತ್ರೀಕರಣ ನಡೀತಾ ಇದ್ರೆ ಮತ್ತೊಂದೆಡೆ ಪೋಸ್ಟ್ ಪ್ರೊಡಕ್ಷನ್ ಕೆಲಸಗಳು ಸಾಗಿವೆ. ಸದ್ಯ ನಿಖಿಲ್ ರೈಡರ್ ಚಿತ್ರದ ಡಬ್ಬಿಂಗ್ ಆರಂಭಿಸಿದ್ದಾರೆ. ಡಬ್ಬಿಂಗ್ ಆರಂಭಿಸಿರೋ ವಿಚಾರವನ್ನ ಚಿತ್ರತಂಡ ಹಂಚಿಕೊಂಡಿದೆ. ಕನ್ನಡದ ನಟಿ ಶ್ರೀಲೀಲಾ ಸಾಲು ಸಿನಿಮಾಗಳಲ್ಲಿ ಬ್ಯುಸಿಯಾಗಿದ್ದಾರೆ. ಟಾಲಿವುಡ್ಗೂ ಕಾಲಿಡ್ತಾ ಇದ್ದು ಪೆಳ್ಳಿ ಸಂದಡಿ ಚಿತ್ರದಲ್ಲಿ ಅಭಿನಯಿಸ್ತಾ ಇದ್ದಾರೆ. ಈ ಚಿತ್ರದ ಹಾಡು ಟೀಸರ್ನಲ್ಲಿ ಶ್ರೀಲೀಲಾ ಗಮನ ಸೆಳೆದಿದ್ದಾರೆ. ಹಾಗಾಗಿ ಶ್ರೀಲೀಲಾಗೆ ಟಾಲಿವುಡ್ನಿಂದ ಆಫರ್ಗಳು ಬರೋಕೆ ಶುರುವಾಗಿವೆಯಂತೆ. ತೆಲುಗು ಕಥೆಗಳನ್ನ ಕೇಳಲು ಶ್ರೀಲೀಲಾ ಸಿದ್ಧವಾಗಿದ್ದಾರೆ.